Hello, lovely students, and welcome back to English ಪ್ರಪಂಚ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. Today I'm going to bring you 50 sentences for daily conversational use. When we have conversations, we often use these sentences, so I've got some basics, beautiful and simple but essential sentences that we use a lot. ಅಂದರೆ ನಾವು ಸಾಮಾನ್ಯವಾಗಿ ಮಾತನಾಡಬೇಕಾದರೆ ಪ್ರತಿನಿತ್ಯ ನಮ್ಮ ಡೈಲಿ ಲೈಫಲ್ಲಿ ನಾವು ಬಳಸುವಂತಹ 50 ಸೆಂಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದನ್ನೆಲ್ಲ ಹೇಗೆ ಹೇಳೋದು, ಕನ್ನಡದಲ್ಲಿರೋ ಇಂಗ್ಲೀಷ್ ಸೆಂಟೆನ್ಸಸ್ಸನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. 50 sentences. Before that, I want everyone to subscribe this channel. Please subscribe to my channel, like this video and share ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಅದರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟಲ್ಲಿ ಹೇಳಬೇಕು ಅಂತಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತೀನಿ. ನಮ್ಮದು ಸ್ಪೋಕನ್ ಇಂಗ್ಲೀಷ್ ಕೋರ್ಸ್, ಲೈವ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಯಾರಿಗಾದರೂ ಆಸಕ್ತಿ ಇದ್ದರೆ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಯು ಕ್ಯಾನ್ take our course. You can enroll with our course. All right, so yeah, let's jump into the video. First sentence ನೋಡಿ, ಹೂವುಗಳನ್ನು ಜೋಡಿಸು. ಹೂವುಗಳನ್ನು ಜೋಡಿಸು, ಇದನ್ನು ಹೇಗೆ ಹೇಳ್ಬೋದು? ಜೋಡಿಸು ಅನ್ಲಿಕ್ಕೆ ಹೂವುಗಳು, ಫ್ಲವರ್ಸ್. ಓಕೆ, ಜೋಡಿಸು ಅನ್ಲಿಕ್ಕೆ ಅರೇಂಜ್ ದ ಫ್ಲವರ್ಸ್. ಸೊ ದ ಫ್ಲವರ್ಸ್ ಅಂತ ಹೇಳ್ಬೋದು ಅಥವಾ ಅರೇಂಜ್ ಫ್ಲವರ್ಸ್ ಅಂತ ಹೇಳ್ಬೋದು, ಬಟ್ ದನ ಯೂಸ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಬಟ್ಟೆ ಒಣಗಲು ಹಾಕು. ಇವೆಲ್ಲ ಸಿಂಪಲ್ ಸೆಂಟೆನ್ಸಸ್. ಓಕೆ, ಡೈಲಿ ದಿನನಿತ್ಯ ಬಳಸುವಂತಹ ಸೆಂಟೆನ್ಸ್ಗಳಿವು. ಬಟ್ಟೆ ಒಣಗಲು ಹಾಕು ಅಂದರೆ ಹ್ಯಾಂಗ್ ದ ಲಾಂಡ್ರಿ. ಇಲ್ಲಿ ಬಟ್ಟೆ ಅಂತ ಹೇಳೋದಿಲ್ಲ, ತೊಳೆದಿರುವ ಬಟ್ಟೆ, ಅದಕ್ಕೆ ನಾವು ಲಾಂಡ್ರಿ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಲಾಂಡ್ರಿ ಅಂದರೆ ಬಟ್ಟೆ ಒಗೆಯುವ ಒಂದು ವಿಷಯಕ್ಕೆ ಲಾಂಡ್ರಿ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಸೆಂಟೆನ್ಸ್. ಬಟ್ಟೆಗಳನ್ನು ಮಡಿಚಿಡು. ಬಟ್ಟೆ ಒಣಗಿದ ನಂತರ ಮಡಿಚಿಡು. ಹೌ ಡು ಯು ಸೇ ದ? ಫೋಲ್ಡ್ ದ ಕ್ಲೋತ್ಸ್. ಸ್ನೇಹಿತರೆ, ದಯವಿಟ್ಟು ನನ್ನ ಪ್ರೊನೌನ್ಸಿಯೇಷನ್ ಸಹ ನೋಡಿ. ಸ್ಟ್ಯಾಂಡರ್ಡ್ ಪ್ರೊನೌನ್ಸಿಯೇಷನ್ನ ನೀವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಎಲ್ಲ ವೀಡಿಯೋಸನ್ನು ನೋಡಿ. ಓಕೆ, ಫೋಲ್ಡ್ ದ ಕ್ಲೋತ್ಸ್. ಶರ್ಟ್ಗಳನ್ನು ಇಸ್ತ್ರಿ ಮಾಡು. ಆರ್ ಸೈಲೆಂಟ್ ಮಾಡ್ಬೋದು. ಅಯನ್ ದ ಶರ್ಟ್ಸ್. ಸೊ ಇಲ್ಲಿ ಐರನ್ ದ ಶರ್ಟ್ಸ್ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆರ್ನ ಸೈಲೆಂಟ್ ಮಾಡ್ಬೋದು. ಯು ಕ್ಯಾನ್ ಜಸ್ಟ್ ಸೇ ಅಯನ್ ದ ಶರ್ಟ್ಸ್. ಕಸವನ್ನು ಹೊರಗೆ ತೆಗೆ. ನಾನು ಹೇಳ್ದಂಗೆ ನೀವು ನನ್ನ ಜೊತೆನೇ ಹೇಳ್ತಾ ಹೋಗಿ. ಓಕೆ, ಕಸವನ್ನು ಹೊರಗೆ ತೆಗೆ ಅನ್ಲಿಕ್ಕೇನು? ಟೇಕ್ ಔಟ್ ದ ಟ್ರಾಶ್. ಟೇಕ್ ಔಟ್ ಅಂತ ಹೇಳೋದ್ರ ಬದಲು ನೀವು ಡೈರೆಕ್ಟಾಗಿ ಟೇಕ್ ಔಟ್, ಎರಡನ್ನೂ ಕೂಡಿಸ್ಬಿಟ್ಟು ಕಂಬೈನ್ ಮಾಡಿ ಟೇಕ್ ಔಟ್. ಅದು ನಿಮ್ಮ ಫ್ಲೂಯೆನ್ಸಿಗೆ ಇಂಪ್ರೂವ್ ಮಾಡುತ್ತೆ. ಟೇಕ್ ಔಟ್ ದ ಟ್ರಾಶ್. ನೆಕ್ಸ್ಟ್, ಬಾಟಲಿಗಳನ್ನು ಮರು ಬಳಸು. ರೀಸೈಕಲ್ ದ ಕ್ಯಾನ್ಸ್ ಅಂದರೆ ಬಾಟ್ಲಿ ಅಥವಾ ಕ್ಯಾನ್ಗಳು, ಬೇರೆ ಕ್ಯಾನ್ಗಳು ಆಗ್ಬೋದು. ಬಾಟಲಿಗಳನ್ನು ಅಥವಾ ಕ್ಯಾನ್ಗಳನ್ನು ಮರುಬಳಸು. ತೋಟಕ್ಕೆ ನೀರು ಹಾಕು. ವಾಟರ್ ದ ಗಾರ್ಡನ್. ವಾಟರ್ ಅನ್ನೋದನ್ನು ಇನ್ನೂ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಪ್ರೊನೌನ್ಸ್ ಮಾಡಬೇಕು ಅಂದರೆ ವಾಟರ್ ದ ಗಾರ್ಡನ್. ಓಕೆ, ಸೊ ನೋಡಿ, ಅರೇಂಜ್ ದ ಫ್ಲವರ್ಸ್, ಹ್ಯಾಂಗ್ ದ ಲಾಂಡ್ರಿ, ಫೋಲ್ಡ್ ದ ಕ್ಲೋತ್ಸ್, ಅಯನ್ ದ ಶರ್ಟ್ಸ್, ಟೇಕ್ ಔಟ್ ದ ಟ್ರಾಶ್, ರೀಸೈಕಲ್ ದ ಕ್ಯಾನ್ಸ್, ವಾಟರ್ ದ ಗಾರ್ಡನ್. ಇವೆಲ್ಲ ನಾವು ದಿನನಿತ್ಯ ಬಳಸುವಂತಹ ಸೆಂಟೆನ್ಸ್ಗಳು. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಪೊದೆಗಳನ್ನು ಕತ್ತರಿಸು. ಪೊದೆ ಅಂದರೆ ಬುಷ್. ಟ್ರಿಮ್ ದ ಬುಷಸ್. ಟ್ರಿಮ್ ಅಂದರೆ ಮೇಲ್ಗಡೆ ಮಾತ್ರ ಕತ್ತರಿಸೋದು, ಫುಲ್ ಕಂಪ್ಲೀಟಾಗಿ ಕತ್ತರಿಸೋದಲ್ಲ. ಪೊದೆಗಳನ್ನು ಮೇಲ್ಗಡೆ ಕತ್ತರಿಸು. ಓಕೆ, ಬೀಜವನ್ನು ಬಿತ್ತು ಅಥವಾ ನೆಡು ಅಂತ ಹೇಳಬೇಕಾದ್ರೆ ಪ್ಲಾಂಟ್ ದ ಸೀಡ್ಸ್. ಪ್ಲಾಂಟ್ ಅಂದರೆ ನೆಡುವುದು. ಪ್ಲಾಂಟ್ ಅಂದರೆ ಗಿಡನೂ ಹೌದು, ನೆಡುವುದಕ್ಕೂ ಸಹ ಪ್ಲಾಂಟ್ ದ ಸೀಡ್ಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ? ಎಸ್. ಓಕೆ, ಎಲೆಗಳನ್ನು ಕೂಡಿ ಹಾಕು ಅಂದರೆ ರೇಕ್ ದ ಲೀವ್ಸ್. ಚರಂಡಿಯನ್ನು ಸ್ವಚ್ಛಗೊಳಿಸು. ಹೇಗೆ ಹೇಳ್ಬೋದು? ಚರಂಡಿಯನ್ನು ಸ್ವಚ್ಛಗೊಳಿಸು, ಚರಂಡಿ ಕ್ಲೀನ್ ಮಾಡು. ಓಕೆ, ನೀವು ಆಡು ಭಾಷೆಯಲ್ಲೂ ಅದನ್ನು ಹೇಳಬೇಕು, ಗ್ರಾಂಥಿಕ ಭಾಷೆಯಲ್ಲೂ ಹೇಳಬೇಕು, ಕನ್ನಡದಲ್ಲಿ ಹೇಳಬೇಕಾದ್ರೆ. ಕ್ಲೀನ್ ದ ಗಟರ್ಸ್. ಚರಂಡಿ ಕ್ಲೀನ್ ಮಾಡೋದು. ಕ್ಲೀನ್ ದ ಗಟರ್ಸ್. ಲೀಕ್ ಆಗುವುದನ್ನು ರಿಪೇರಿ ಮಾಡು. ಲೀಕ್ ಆಗ್ತಾ ಇದೆ ಯಾವುದು? ನಲ್ಲಿ, ಅದನ್ನು ರಿಪೇರಿ ಮಾಡು. ಹೇಗೆ ಹೇಳ್ಬೋದು? ಫಿಕ್ಸ್ ದ ಲೀಕ್. ಬಲ್ಬ್ ಚೇಂಜ್ ಮಾಡು ಅಂತ ಹೇಳೋಕ್ಕೆ ಚೇಂಜ್ ದ ಲೈಟ್ ಬಲ್ಬ್.
ಬೇಲಿಯನ್ನು ಸರಿಪಡಿಸು. ಹೇಗೆ ಹೇಳ್ಬೋದು? ರಿಪೇರ್ ದ ಫೆನ್ಸ್. ಫೆನ್ಸ್ ಅಂದರೆ ಬೇಲಿ, ರಿಪೇರ್ ಅಂದರೆ ರಿಪೇರಿ ಮಾಡು. ಸೊ ಇದರಲ್ಲೇನು? ಟ್ರಿಮ್ ದ ಬುಷಸ್, ಪ್ಲಾಂಟ್ ದ ಸೀಡ್ಸ್, ರೇಕ್ ದ ಲೀವ್ಸ್, ಕ್ಲೀನ್ ದ ಗಟರ್ಸ್, ಫಿಕ್ಸ್ ದ ಲೀಕ್, ಚೇಂಜ್ ದ ಲೈಟ್ ಬಲ್ಬ್, ರಿಪೇರ್ ದ ಫೆನ್ಸ್. ರೈಟ್? ಓಕೆ, ನೆಕ್ಸ್ಟ್ ನೋಡೋಣ ಸ್ನೇಹಿತರೆ. ಗೋಡೆಗೆ ಬಣ್ಣ ಹಚ್ಚು. ಇದಕ್ಕೇನು ಹೇಳ್ಬೋದು? ಪೇಂಟ್ ದ ವಾಲ್ಸ್. ಪೇಂಟ್ ದ ವಾಲ್ಸ್. ಗೋಡೆಗೆ ಬಣ್ಣ ಹಚ್ಚು. ಎಸ್, ನಾನು ಇಂಗ್ಲೀಷಲ್ಲಿ 2 ಸಲ ಹೇಳಿದ ನಂತರ ಇಂಗ್ಲೀಷ್ ಸೆಂಟೆನ್ಸನ್ನು ಕನ್ನಡದಲ್ಲಿ ಒಂದು ಸಲ ಹೇಳ್ತೀನಿ ಸೆಂಟೆನ್ಸ್ನ, ನೀವು ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು. ಕಾರ್ಪೆಟನ್ನು ಬದಲಾಯಿಸು. ರೀಪ್ಲೇಸ್ ದ ಕಾರ್ಪೆಟ್. ರೀಪ್ಲೇಸ್ ದ ಕಾರ್ಪೆಟ್. ಕಾರ್ಪೆಟನ್ನು ಬದಲಾಯಿಸು ಅನ್ಲಿಕ್ಕೆ ಏನು ಹೇಳ್ಬೋದು? ಎಸ್, ಸ್ಕ್ರೂಗಳನ್ನು ಟೈಟ್ ಮಾಡು. ಟೈಟನ್ ದ ಸ್ಕ್ರೂಸ್. ಏನು? ಟೈಟನ್ ದ ಸ್ಕ್ರೂಸ್. ನನ್ನ ಜೊತೆನೇ ಹೇಳಿ. ಈಗ ಹೇಳಿ, ಸ್ಕ್ರೂಗಳನ್ನು ಟೈಟ್ ಮಾಡು. ಓಕೆ, ವೆರಿ ಗುಡ್. ಡ್ರೈನೇಜ್ ಸರಿಪಡಿಸು. ಅನ್ಕ್ಲಾಗ್ ದ ಡ್ರೈನೇಜ್ ಅಥವಾ ಅನ್ಕ್ಲಾಗ್ ದ ಡ್ರೈನ್. ಏನು ಹೇಳ್ಬೋದು? ಎಸ್, ಬ್ರೇಕ್ ಚೆಕ್ ಮಾಡು. ಗಾಡಿಗಳ ವಿಷಯಕ್ಕೆ ಬರೋಣ ಈಗ. ಬ್ರೇಕ್ ಚೆಕ್ ಮಾಡೋನಿಗೆ ಚೆಕ್ ದ ಬ್ರೇಕ್ಸ್. ಚೆಕ್ ದ ಬ್ರೇಕ್ಸ್. ಬ್ರೇಕ್ ಚೆಕ್ ಮಾಡು. ಏನು ಹೇಳ್ಬೋದು? ಓಕೆ, ಟಯರಿಗೆ ಗಾಳಿ ಹಾಕು. ಯಾವುದಾದ್ರೂ ಗಾಡಿ, ಕಾರ್ ಇರ್ಬೋದು, ಸೈಕಲ್ ಇರ್ಬೋದು, ಬೈಕ್ ಇರ್ಬೋದು. ಪಂಪ್ ದ ಟಯರ್ಸ್. ಏನು ಹೇಳಬೇಕು? ಪಂಪ್ ದ ಟಯರ್ಸ್. ಆಯಿಲ್ ರೀಫಿಲ್ ಮಾಡು. ಇದಕ್ಕೆ ರೀಫಿಲ್ ದ ಆಯಿಲ್. ಆಯಿಲ್ ಅಂತ ಹೇಳಬೇಡಿ, ಆಯಿಲ್. ಆಯಿಲ್. ಆ ಅನ್ನೋ ಶಬ್ದಕ್ಕೆ ಕನ್ನಡದಲ್ಲಿ ಅಕ್ಷರ ಇಲ್ಲ, ಹಾಗಾಗಿ ನಾನು ಆಯಿಲ್ ಅಂತ ಬರೆದಿದ್ದೀನಿ. ನೀವು ಅದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ಆಯಿಲ್ ಅಂತ ಹೇಳಬೇಕು. ರೀಫಿಲ್ ದ ಆಯಿಲ್. ಓಕೆ, ರೀಫಿಲ್ ದ ಆಯಿಲ್ ಆಯ್ತಲ್ಲ. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಬ್ಯಾಟರಿ ಚಾರ್ಜ್ ಮಾಡು. ಇದನ್ನು ಹೇಗೆ ಹೇಳ್ಬೋದು? ರೀಚಾರ್ಜ್ ದ ಬ್ಯಾಟ್ರಿ. ರೀಚಾರ್ಜ್ ದ ಬ್ಯಾಟ್ರಿ. ಚಾರ್ಜ್ ಅಂತ ಹೇಳಿದ್ರ ಬದಲು ಆರ್ ಪ್ರೊನೌನ್ಸ್ ಮಾಡಬೇಡಿ, ಕೆನ್ ಜಸ್ಟ್ ಸೇ ರೀಚಾರ್ಜ್. ಪೆಟ್ರೋಲ್ ಹಾಕು. ಫಿಲ್ ಅಪ್ ದ ಗ್ಯಾಸ್ ಟ್ಯಾಂಕ್. ಸಿ, ಗ್ಯಾಸ್ ಟ್ಯಾಂಕ್ ಅಂದರೆ, ಗ್ಯಾಸ್ ಅಂದರೆ ಪೆಟ್ರೋಲ್ಗೇ ಅವರು ಗ್ಯಾಸ್ ಅಂತ ಹೇಳೋದು. ಫಿಲ್ ಅಪ್ ದ ಗ್ಯಾಸ್ ಟ್ಯಾಂಕ್. ಅಥವಾ ಗ್ಯಾಸ್ ಗಾಡಿ ಇದ್ದರೆ ಗ್ಯಾಸ್ ತುಂಬಿಸಿ ಅಂತಲೂ ಆಗುತ್ತೆ. ಗ್ಯಾಸ್ ತುಂಬಿಸು ಅಥವಾ ಪೆಟ್ರೋಲ್ ಹಾಕು. ಓಕೆ, ನೆಕ್ಸ್ಟ್ ಟೆಸ್ಟ್ ದ ಸ್ಮೋಕ್ ಅಲಾರ್ಮ್ ಅಂದರೆ ಹೊಗೆ ಅಲಾರ್ಮ್ ಚೆಕ್ ಮಾಡು. ಸಿ, ಹೊಗೆ ಅಲಾರ್ಮ್ ಚೆಕ್ ಮಾಡು ಅನ್ಲಿಕ್ಕೆ ಟೆಸ್ಟ್ ದ ಸ್ಮೋಕ್ ಅಲಾರ್ಮ್ ಅಂತ ಹೇಳಬೇಕು. ನೆಕ್ಸ್ಟ್ ಒನ್, ಬ್ಯಾಟರಿ ಬದಲಾಯಿಸು. ರೀಪ್ಲೇಸ್ ದ ಬ್ಯಾಟರೀಸ್. ರೀಪ್ಲೇಸ್ ದ ಬ್ಯಾಟರೀಸ್. ನಲ್ಲಿ ಸರಿಪಡಿಸು. ಫಿಕ್ಸ್ ದ ಫಾಸೆಟ್. ಫಿಕ್ಸ್ ದ ಫಾಸೆಟ್. ಈಗ ಮನೆ ಒಳಗಡೆ ಬರೋಣ. ಫಿಕ್ಸ್ ದ ಫಾಸೆಟ್. ಟಾಯ್ಲೆಟ್ ಬ್ಲಾಕ್ ತೆಗಿ ಅನ್ಲಿಕ್ಕೆ ಅನ್ಬ್ಲಾಕ್ ದ ಟಾಯ್ಲೆಟ್. ಅನ್ಬ್ಲಾಕ್ ದ ಟಾಯ್ಲೆಟ್. ನೆಕ್ಸ್ಟ್, ಒಡೆದಿರುವ ಕಿಟಕಿ ಸರಿಪಡಿಸು ಅಂತ ಹೇಳಬೇಕು ಅಂದರೆ ಮೆಂಡ್ ದ ಬ್ರೋಕನ್ ವಿಂಡೋ. ಮೆಂಡ್ ದ ಬ್ರೋಕನ್ ವಿಂಡೋ. ಓಕೆ, ನೆಕ್ಸ್ಟ್ ನೋಡೋಣ. ಇವೆಲ್ಲ ಸಾಮಾನ್ಯವಾಗಿ ನಾವು ಇಂಗ್ಲೀಷ್ನಲ್ಲಿ ಬಳಸುವಂಥ, ಮನೆ ಒಳಗಡೆ ಬಳಸುವಂಥ ಪದಗಳು. ನೋಡಿ, ಬಾಗಿಲನ್ನು ಭದ್ರಗೊಳಿಸು. ಸೆಕ್ಯೂರ್ ದ ಡೋರ್ಸ್. ಸೆಕ್ಯೂರ್. ಸಿ, ಸೆಕ್ಯೂರ್ ಅಂತ ಹೇಳಂಗಿಲ್ಲ, ಸೆಕ್ಯೂರ್. ಸೆಕ್ಯೂರ್ ಹೇಳಿ. ಸೆಕ್ಯೂರ್ ದ ಡೋರ್ಸ್. ಗೇಟಿಗೆ ಬೀಗ ಹಾಕು. ಗೇಟಿಗೆ ಬೀಗ ಹಾಕು. ಗೇಟಿಗೆ ಬೀಗ ಹಾಕು ಅನ್ನೋಕ್ಕೇನು? ಲಾಕ್ ದ ಗೇಟ್. ಲಾಕ್ ದ ಗೇಟ್. ಮೇಲ್ ಚೆಕ್ ಮಾಡು. ಇಮೇಲ್ ಚೆಕ್ ಮಾಡು. ಚೆಕ್ ದ ಮೇಲ್. ಏನು? ಚೆಕ್ ದ ಮೇಲ್. ಬಿಲ್ ಪೇ ಮಾಡು. ಬಿಲ್ ಪೇ ಮಾಡು ಅನ್ನೋಕ್ಕೆ ಪೇ ದ ಬಿಲ್ಸ್. ಪೇ ದ ಬಿಲ್ಸ್. ಚೆಕ್ ಡೆಪಾಸಿಟ್ ಮಾಡು. ಡೆಪಾಸಿಟ್ ದ ಚೆಕ್. ಡೆಪಾಸಿಟ್ ದ ಚೆಕ್. ಸ್ವಲ್ಪ ಹಣ ವಿತ್ಡ್ರಾ ಮಾಡು. ವಿತ್ಡ್ರಾ ಸಮ್ ಕ್ಯಾಶ್. ವಿತ್ಡ್ರಾ ಸಮ್ ಕ್ಯಾಶ್. ಸಿ, ವಿತ್ಡ್ರಾ ಅಂದರೆ ತೆಗೆಯೋದು, ಬಟ್ ತೆಗೆಯೋದು ಅಂದರೆ ಅದು ಸರಿಯಾಗಿ ಆಗೋದಿಲ್ಲ ಕನ್ನಡದಲ್ಲಿ. ವಿತ್ಡ್ರಾ ಅನ್ನಲಿಕ್ಕೆ ATMನಿಂದ ಹಣವನ್ನು ತೆಗೆಯುವುದು ಅನ್ನೋ ಮೀನಿಂಗ್ ಬರುತ್ತೆ. ಲೈಸೆನ್ಸ್ ರಿನೀವ್ ಮಾಡು. ರಿನೀವ್ ದ ಲೈಸೆನ್ಸ್. ರಿನೀವ್ ದ ಲೈಸೆನ್ಸ್. ಓಕೆ, ಸೊ ಈ ಸ್ಲೈಡಲ್ಲಿ ಏನಿದೆ ನಿಮಗೆ? ಸೆಕ್ಯೂರ್ ದ ಡೋರ್ಸ್, ಲಾಕ್ ದ ಗೇಟ್, ಚೆಕ್ ದ ಮೇಲ್, ಪೇ ದ ಬಿಲ್ಸ್, ಡೆಪಾಸಿಟ್ ದ ಚೆಕ್, ವಿತ್ಡ್ರಾ ಸಮ್ ಕ್ಯಾಶ್, ರಿನೀವ್ ದ ಲೈಸೆನ್ಸ್. ಓಕೆ, ಸೊ ಇದನ್ನೆಲ್ಲ ಬಾಯ್ಪಾಠ ಮಾಡಬೇಕು ನೀವು. ಮುಂದಿನ ಸೆಂಟೆನ್ಸ್ ನೋಡೋಣ. ಫ್ಲೈಟ್ ಬುಕ್ ಮಾಡು ಅಂದ್ರೇನು? ಬುಕ್
the flight. Book the flight. ನೆಕ್ಸ್ಟ್ ಸೂಟ್ಕೇಸ್ ಪ್ಯಾಕ್ ಮಾಡು. ಪ್ಯಾಕ್ ಯೋರ್ ಸೂಟ್ಕೇಸ್ ಅಂದರೆ ಯೋರ್ ಅಂದರೆ ನಿನ್ನ, ಪ್ಯಾಕ್ ಯೋರ್ ಸೂಟ್ಕೇಸ್. ಸೂಟ್ಕೇಸ್ ಪ್ಯಾಕ್ ಮಾಡು ಅನ್ಲಿಕ್ಕೆ ಏನು? ಓಕೆ, ಏರ್ಪೋರ್ಟಿಗೆ ಬಾ. ಅರೈವ್ ಅಟ್ ದ ಏರ್ಪೋರ್ಟ್. ಅರೈವ್ ಅಟ್ ದ ಏರ್ಪೋರ್ಟ್. ಕಮ್ ಟು ದ ಏರ್ಪೋರ್ಟ್ ಅಂತಲೂ ಹೇಳ್ಬೋದು, ಅರೈವ್ ಅಟ್ ದ ಏರ್ಪೋರ್ಟ್ ಅಂತಲೂ ಹೇಳ್ಬೋದು. ಲಗೇಜ್ ಚೆಕ್ ಮಾಡು. ಚೆಕ್ ಇನ್ ದ ಲಗೇಜ್. ಚೆಕ್ ಇನ್ ದ ಲಗೇಜ್ ಅಂದರೆ ಎರಡು ಮೀನಿಂಗ್ ಇದೆ. ಚೆಕ್ ದ ಲಗೇಜ್ ಅಂದರೆ ಲಗೇಜ್ ಚೆಕ್ ಮಾಡು. ಚೆಕ್ ಇನ್ ಅಂತ ಹೇಳಿದ್ರೆ ಚೆಕ್ ಇನ್ ಪ್ರಾಸೆಸ್ಸಲ್ಲಿ ಲಗೇಜನ್ನು ಹಾಕಿ ಅದನ್ನು ಮಾಡು ಅಂತ ಹೇಳೋದು. ಓಕೆ, ಸೆಕ್ಯೂರಿಟಿ ಇಂದ ಹಾದು ಹೋಗು. ಪಾಸ್ ಥ್ರೂ ದ ಸೆಕ್ಯೂರಿಟಿ. ನೋಡಿ, ಸೆಕ್ಯೂರಿಟಿ ಅಂತ ಹೇಳಿದ್ರ ಬದಲು ಸೆಕ್ಯೂರಿಟಿ ಅಂತ ಹೇಳಬೇಕು, ಬಿಕಾಸ್ ಅದರ ಸರಿಯಾದ ಉಚ್ಚಾರಣೆ ಸೆಕ್ಯೂರಿಟಿ. ಪಾಸ್ ಥ್ರೂ ದ ಸೆಕ್ಯೂರಿಟಿ. ಗೇಟನ್ನು ಹುಡುಕು. ಫೈಂಡ್ ದ ಗೇಟ್. ಪ್ಲೇನಿಗೆ ಹತ್ತು. ಬೋರ್ಡ್ ದ ಪ್ಲೇನ್. ಬೋರ್ಡ್ ದ ಪ್ಲೇನ್. ಬೋರ್ಡ್ ಅಂದರೆ ವಾಹನದಲ್ಲಿ ನಾವು ಇರುವುದು, ಅಂದರೆ ಹತ್ತುವುದು ಅಥವಾ ವಾಹನದ ಮೇಲೆ, ವಾಹನದ ಒಳಗಡೆ ಹೋಗುವುದು. ಇವೆರಡಕ್ಕೂ ಬೋರ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಸ್ಲೈಡಲ್ಲಿ ಏನಿದೆ? ಬುಕ್ ದ ಫ್ಲೈಟ್, ಪ್ಯಾಕ್ ಯೋರ್ ಸೂಟ್ ಕೇಸ್, ಅರೈವ್ ಅಟ್ ದ ಏರ್ಪೋರ್ಟ್, ಚೆಕ್ ಇನ್ ದ ಲಗೇಜ್, ಪಾಸ್ ಥ್ರೂ ದ ಸೆಕ್ಯೂರಿಟಿ, ಫೈಂಡ್ ದ ಗೇಟ್ ಆ್ಯಂಡ್ ಬೋರ್ಡ್ ದ ಪ್ಲೇನ್. ಓಕೆ ಸ್ನೇಹಿತರೆ, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ಇದೇ ಥರ ನೀವು ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮದು ಆನ್ಲೈನ್ ಕ್ಲಾಸಸ್ ಇದೆ. ಸ್ಪೋಕನ್ ಇಂಗ್ಲೀಷ್ ಆನ್ಲೈನ್ ಕ್ಲಾಸಸ್ ಇರುತ್ತೆ ಗೂಗಲ್ ಮೀಟಲ್ಲಿ. ಯು ಕ್ಯಾನ್ ಆಲ್ಸೋ ಜಾಯಿನ್. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿದ್ದೀನಿ. ಯು ಕ್ಯಾನ್ ಜಾಯಿನ್ ದ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್. 6 months ಕೋರ್ಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು so much for watching my video and hope you enjoyed this video. We'll meet in the next video. Until then, keep watching my videos. Bye bye. Take care.